ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಿದ್ದೀನಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ವೆಜ್ ಸಾಗು. ಸೊ ನೀವು ಭಾಳಷ್ಟು ಟ್ರೈ ಮಾಡಿರ್ತೀರ, ಇದು ಒಂದು ಸಲ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿದೆ. ಮೊದಲಿಗೆ ಮೆಣಸಿನ್ಕಾಯಿ, ಬೀಟ್ರೂಟ್, ಸೋರೆಕಾಯಿ, ಆಲೂಗೆಡ್ಡೆ, ಈರುಳ್ಳಿ, ಕ್ಯಾರೆಟ್ ಮತ್ತು ಕರಿಬೇವು. ಸೊ ನೆಕ್ಸ್ಟ್ ಟೊಮೊಟೊ ಪ್ಯೂರಿ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಇದನ್ನು ಹಾಕಿಬಿಟ್ಟು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿಡೋಣ. ಮೊದಲಿಗೆ ಚಕ್ಕೆ, ದಪ್ಪ ಇಲೈಚಿ, ಪಲಾವ್ ಎಲೆ, ಸಣ್ಣ ಇಲೈಚಿ, 4 ಲವಂಗ. ಸೊ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1.5 ಸ್ಪೂನ್ ಅಚ್ಚ ಖಾರದ ಪುಡಿ, ಚಿಟಿಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿಟ್ಕೊಂಡ್ಬಿಟ್ಟು ಒಲೆ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. 2-3 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಇಂಗು. ಸೊ ಹಿಂಗೆ ಹಾಕಿದ ಮೇಲೆ ಚಕ್ಕೆ, ಲವಂಗ ಇದನ್ನೇನು ತೊಗೊಂಡಿರ್ತೀವಲ್ಲ, ಸೊ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳೋಣ. ನಂತರ ಮೆಣಸಿನ್ಕಾಯಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಸುಡಬೇಕು, ಅಂದಾಗೆ ಅದು ಟೇಸ್ಟ್ ಬರುತ್ತೆ. ಸೊ ಇದೇ ತರಕಾರಿ ಹಾಕೋಬೇಕೇನಂತೆಲ್ಲ, ನೀವೇನು ಗೋಬಿ, ಇನ್ನು ಸೌತೆಕಾಯಿ, ನಿಮ್ಗೆ ಯಾವ್ಯಾವ್ದು ಇಷ್ಟ, ಬಟಾಣಿ, ಅದು ಯಾವ್ದು ಇಷ್ಟ ಅದನ್ನೆಲ್ಲ ಹಾಕೋಬೋದು. ಸೊ ನಂತರ ಈರುಳ್ಳಿ ಹಾಕಿ ಬಣ್ಣ ಬಿಡೋವರೆಗೂ ಹುರ್ಕೊಂಡು ಕರಿಬೇವು ಹಾಕಿದ್ದೀನಿ. ಆಮೇಲೆ ಟೊಮೊಟೊ ಪ್ಯೂರಿ ಹಾಕಿದ್ದೀನಿ. ಟೊಮೊಟೊ ಪ್ಯೂರಿನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದರಲ್ಲಿ ನೀರು ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಹುರ್ಕೊಂಡು ಆದಮೇಲೆ ಇದಕ್ಕೆ ಇವಾಗ ನಾವೇನು ಗರಂ ಮಸಾಲದೆಲ್ಲ ತೊಗೊಂಡಿದ್ದೀವಲ್ಲ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅದನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡು ಆದಮೇಲೆ ಈಗ ನಾವೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಸೊ ಆ ತರಕಾರಿನೆಲ್ಲ ಅದರಲ್ಲೇ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಸೊ ಅದೆಲ್ಲ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಬೇಕು. ಸೊ ಅವಾಗೆ ಅದು ಆಗಿದೆ ಅಂತ ಅರ್ಥ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೆ 1-2 ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದರಲ್ಲಿ ಪಾತ್ರೆಯಲ್ಲಿ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕ್ತಿದ್ದೀನಿ. ಕುಕ್ಕರಲ್ಲೇ ಮಾಡಬೇಕಿದು, ತುಂಬ ಬೇಗ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಖಾರ, ಉಪ್ಪು ಅದನ್ನೆಲ್ಲ ಕರೆಕ್ಟಾಗಿ ನಮ್ಗೆ ಟೇಸ್ಟ್ ಬರಬೇಕಂದ್ರೆ ಅದು ಬ್ಯಾಲೆನ್ಸ್ಗೋಸ್ಕರ ನಾನು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ತಿದ್ದೀನಿ. ಸಕ್ಕರೆ ಆ್ಯಡ್ ಆದಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2-3 ವಿಸಲ್ ಹೊಡ್ಸ್ಕೊತಾ ಇದ್ದೀನಿ. ಸೊ ಇವಾಗ ನಾನು ತೆರಿತಾ ಇದ್ದೀನಿ. ಕುಕ್ಕರ್ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಿದ್ದೆ, ಮನೆ ಎಲ್ಲ ಘಮ್ ಅಂತಿದೆ. ವಾವ್, ಸೂಪರಾಗಿ ಬಂದಿದೆ. ಇದನ್ನು ಒಂದು ಸಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ವಾವ್, ವೆಜ್ ಸಾಗು ರೆಡಿ. ಸೊ ನೀವು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದರಲ್ಲಿ ಏನು ಜಂಜಾಟ ಇಲ್ಲ, ಏನು ಎಕ್ಸ್ಟ್ರಾ ಮಸಾಲ ಇಲ್ಲ. ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಈಸಿ ಟೈಮಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.